ಭ್ರಷ್ಟಾಚಾರ ನಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ವಿರುದ್ಧ ಮಾಜಿ ಎಂಎಲ್ಎ ಗೌರಿಶಂಕರ್ ಕಿಡಿಕಾರಿದ್ದಾರೆ. ಕೆಲವು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಶಾಸಕ ಕುಮ್ಮಕ್ಕು ಕೊಟ್ಟಿದ್ದಾರೆ. ನಮ್ಮ ಟ್ಯಾಕ್ಸ್ ದುಡ್ಡು ಲೂಟಿ ಮಾಡೋಕೆ ಯಾರು ಕಾರಣ? ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಇದಕ್ಕೆ ಯಾರು ಕಾರಣ? ಸುರೇಶ್ ಗೌಡ್ರೆ, ನಿಮ್ಮ ತಾಲೂಕಿನಲ್ಲಿ ಭ್ರಷ್ಟಾಚಾರ ಕಾಣಲ್ವಾ? ಯಾಕೆ ಮಾತಾಡ್ತಾ ಇಲ್ಲ ನೀವು ಅದ್ರ ಬಗ್ಗೆ? ಕಾಮಗಾರಿ ಮಾಡದೆ ಲೂಟಿ ಮಾಡಲು ಹೊರಟಿದ್ದಾರೆ. ಕೆಲಸ ಆಗ್ತಾ ಇಲ್ಲ. ನಾನು ಸಿಎಂಗೆ ಹೇಳಿ ತನಿಖೆಗೆ ಆಗ್ರಹಿಸ್ತೇನೆ ಅಂತ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಗೌರಿಶಂಕರ್ ಆಗ್ರಹಿಸಿದ್ದಾರೆ ಮತ್ತು ಹೋರಾಟಕ್ಕೂ ಕೂಡ ಅವರು ಸಿದ್ಧರಾಗಿದ್ದಾರೆ. ದಾಖಲೆಗಳ ಸಮೇತವಾಗಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ, ಅವ್ರ ಗಮನಕ್ಕೆ ತರ್ತೇನೆ. ಇದು ತನಿಖೆ ಆಗಬೇಕು. ಭ್ರಷ್ಟಾಚಾರ ತಾಂಡುವಾಡ್ತಾ ಇದೆ. ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಜನರ ದುಡ್ಡನ್ನು ಲೂಟಿ ಹೊಡೆಯುವಂಥ ಕೆಲಸ ನಡೀತಾ ಇದೆ ಕ್ಷೇತ್ರದಲ್ಲಿ. ಶಾಸಕರ ಕುಮ್ಮಕ್ಕು ಇದಕ್ಕೆ ಇಲ್ಲದೇ ಇರುತ್ತೆ. ಹಾಗಾದರೆ ಇದರ ಸಂಪೂರ್ಣವಾದಂಥ ತನಿಖೆ ಆಗುವವರೆಗೂ ಹೋರಾಟ ಮಾಡ್ತೀವಿ ಅಂತ ಗೌರಿಶಂಕರ್ ಹೇಳಿದ್ದಾರೆ. ನಮ್ಮ ತಾಲೂಕಲ್ಲಿ ಅಧಿಕಾರಿಗಳು ಹೇಳೋರು ಕೇಳೋರು ಯಾರೂ ಇಲ್ಲ, ಅಥವಾ ನಮ್ಮ ತಾಲೂಕಲ್ಲಿ ನಮ್ಮ ಸ್ನೇಹಿತರು ಅದಕ್ಕೇನಾದ್ರು ಭಾಗಿಯಾಗವ್ರ, ಕೈ ಜೋಡಿಸೋರ ಅನ್ನೋವಂಥ ಅನುಮಾನಗಳು ಜಾಸ್ತಿ ಆಗೈತೆ ನಮಗೆ. ವರ್ಷಕ್ಕೊಂದ್ಸರಿ ಮೇಂಟೈನ್ ಮಾಡೋಕ್ಕೆ ಅಂತೇಳಿ 1 ಕೋಟಿ ರೂಪಾಯಿ ಮೈನರ್ ಇರಿಗೇಷನಲ್ಲಿ ದುಡ್ಡು ಬರ್ತದೆ ಸರ್ಕಾರದಿಂದ. ಇಲ್ಲಿ ನಾನ್ ಪ್ಲಾನ್ ಇದೆ ಆ್ಯಕ್ಚುಲಿ. ವರ್ಕ್ ಆರ್ಡ್ರ್ 12ನೇ ತಾರೀಕು ಕೊಟ್ಟಾದ್ಮೇಲೆ ಅಟ್ಲೀಸ್ಟ್ ಕಾಮಗಾರಿ ಮುಗಿಯೋಕ್ಕೆ 1 ತಿಂಗಳಾದ್ರೂ ಬೇಡವಾ? ಬೇಡ, 15,000 ಬೇಕಲ್ವಾ? ಕನಿಷ್ಠ ಪಕ್ಷ 15,000 ಬೇಕಾ? ನೀವೇನೇ ಕಾಮಗಾರಿ ಮಾಡಿ. ಇಲ್ಲಿ ಪುಣ್ಯಾತ್ಮ 12ನೇ ತಾರೀಕು ವರ್ಕ್ ಆರ್ಡ್ರ್ ಕೊಡ್ತಾನೆ ಕಾಂಟ್ರಾಕ್ಟರ್ಗೆ, ಲಿಂಗರಾಜು ಅನ್ನೋಂಥವನಿಗೆ 13ಕ್ಕೆ ಬಿಲ್ ಸಬ್ಮಿಟ್ ಮಾಡ್ತಾನೆ. ಇದು ಕಾಪಿ ಇದು. ಎಸ್, ಒಂದೇ ದಿವಸಕ್ಕೆ. ಮನೆ ನಾನ್ ಪ್ಲಾನಲ್ಲಿ ಕೆರೆಗಳ ಅಭಿವೃದ್ಧಿಗೆ ಅಂತೇಳಿ ಕೆರೆ ಪಟ್ಟಿ ಅಂತ ಇಲ್ಲಿದೆ. 6 ಕೆರೆ ಹೇಳ್ತೀನಿ, 1 ನಿಮಿಷ ಹೇಳ್ತೀನಿ, ಉಲ್ಲೇಖ ಮಾಡ್ತೀನಿ, 1 ನಿಮಿಷ. ಹೌದು, ಉಳಿತದಲ್ಲ ನಾನಾ ಕಾಮಗಾರಿಗಳಿಗೆ ಅಂತೇಳಿ ಹಲವಾರು ಎಸ್ಟಿಮೇಷನಲ್ಲಿ ಯಾವ ಕಾಮಗಾರಿ ಕೈ ಎತ್ಕೋಬೇಕು ಅಂತ ಆಯಿತು ಆ ಕೆಲಸ ಮಾಡಬೇಕು. ಇಲ್ಲಿ 12ನೇ ತಾರೀಕು ವರ್ಕ್ ಆರ್ಡರ್ ಕೊಡ್ತಾರೆ, 13ನೇ ತಾರೀಕು ಬಿಲ್ ಸಬ್ಮಿಟ್ ಮಾಡ್ತಾನೆ ಗೌರ್ಮೆಂಟಿಗೆ. ಅದೇ ಒಂದೇ ದಿವಸಕ್ಕೆ. ಎಷ್ಟು? 1 ಕೋಟಿ ರೂಪಾಯಿ. ಕಾಂಟ್ರಾಕ್ಟರು ಲಿಂಗರಾಜು ಅಂತ ಒಬ್ಬ ಕಾಂಟ್ರಾಕ್ಟರ್. ಆಮೇಲೆ ಕಾಮನ್ ಆಗಿ ಯಾವುದೇ ಒಂದು ಟೆಂಡರ್ ಕರಿಬೇಕಾದಾಗ ಸರ್ಕಾರದ ಕಾನೂನು ಪ್ರಕಾರ ರ್ಯಾಂಡಮೈಸೇಷನ್ನ ಫಾಲೋ ಅಪ್ ಮಾಡಬೇಕು ನಾವು. ಮೀನ್ SCಗೆಷ್ಟು, ಪರಿಶಿಷ್ಟ ಜಾತಿಗೆಷ್ಟು, ಪರಿಶಿಷ್ಟ ಪಂಗಡಕ್ಕೆಷ್ಟು, BCMBಗೆಷ್ಟು, BCMBಗೆಷ್ಟು ಅಂತ ಹೇಳಿ ಕನಿಷ್ಠ ಪಕ್ಷ 45-46% ರಿಸರ್ವ್ ಮಾಡಬೇಕು. ಈಗ ಅಲ್ಲೂ ಕೂಡ ಪುಣ್ಯಾತ್ಮರು ಇಲ್ಲೊಂದಷ್ಟು ಸೇರಿಸ್ತಾರೆ ಪಟ್ಟಿಗಳನ್ನ. ರ್ಯಾಂಡಮೈಸೇಷನ್ ಇಲ್ಲಿ ನಮ್ಮ ತಾಲೂಕಿನಲ್ಲಿ SCಗಳಿಗೆ ಅನ್ಯಾಯ ಆಗಿದೆ, STಗೆ ಅನ್ಯಾಯ ಆಗಿದೆ, OBCವ್ರಿಗೆ ಅನ್ಯಾಯ ಆಗಿದೆ. ಇವನ್ನೆಲ್ಲ ಹೊರತುಪಡಿಸಿ ಕೇವಲ ಲಿಂಗರಾಜು ಅನ್ನೋಂಥ ಒಬ್ಬನಿಗೆ 2 ಬಿಲ್ ಮಾಡ್ತಾರೆ. ಒಂದಲ್ಲ, ಎಷ್ಟು ಹೇಳಿ? 2 ಬಿಲ್ ಸಬ್ಮಿಟ್ ಮಾಡೋದು. ಸಾರಿ, ನಮ್ಮ ತಾಲೂಕಲ್ಲಿ ಅಧಿಕಾರಿಗಳು